ಅದು ಒಂದು ವೇಷ ತೆಗೆದು ಇನ್ನೊಂದು ವೇಷ ಈಗ ಹಾಕೊಂಡು ಬೀಚಿಗೆ ಹೋಗ್ತಾ ಇದ್ದೇವೆ. ಹೇಳ್ಬೇಡಿ ಯಾರ. ಆಗ ಪರಬಿಗೆ ನಿದ್ರೆ ಬರ್ತಾ ಇತ್ತು ಜೋರು. ನಾ ಬರುದಿಲ್ಲ ಅಂತ ಹೇಳಿದೆ, ಇದು ಬಿಡ್ಬೇಕಲ್ಲ. ಸುಮ್ಮನೆ ಅದು ಸುಮ್ಮನೆ ಈಗ ಬರ್ತೇನೆ ಅಂತ ಎಂತ ರಾಪಟ್ಟ ಕಟ್ಟಿದೀವರೇ ಬೀಚಿಗೆ ಹೋಗುವ ಅಂತ ಪೊಕ್ಕಡೆ ಹೇಳುದೀಗ. ನಮ್ಮೂರ್ಲಿ ಗೆಣಸು ನೋಡಿ. ಇದ್ಯಾರು ಇದ್ಯಾರು? ಓ ಇದೇನು? ಓ ಅಂಚಿ. ಇದೆಂತ? ಇದು ಇದೇನಂಶಿ? ಇದೆಂತ? ಆಯ್ತಾ? ಇದೆಂತ? ಇದು ಇದೆಂತ? ಬೆಲ್ಲ? ಬೆರಳ? ಇದೆಂತ? ಇದು 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 ಇದೆಂತ? ವೆರಿ ಗುಡ್ ಅನ್ಶಿ. ನಾವು ಎಲ್ಲಿಗೆ ಹೋಗುದು? ಬೀಚಿಗೆ ಹೋಗುದು. ಎಲ್ಲಿಗೆ ಕಾರಲ್ಲಿ ಹೋಗುದೆಲ್ಲ ನಿನ್ನ ಅಮ್ಮಮ್ಮನ ಮನೆಗ? ಬೇರೆ ಎಂತ ಪ್ಲೇಸ್ ಇಲ್ಲ ಹೋಗ್ಲಿಕ್ಕೆ ಪ್ರಪಂಚದಲ್ಲಿ. ನಾವು ಬೀಚ್ಗೆ ಹೋಗುದು. ಎಲ್ಲಿಗೆ ಹೋಗುದು? ಬೀಚಿಗೆ ಹೋಗುದು. ಬೀಚ್ಗೆ ಹೋಗ್ತಾ ಇದ್ದೇವೆ. ಇವರ ಊರಿದ್ದು ಬೀಚ್, ನಮ್ಮ ಊರಿದಲ್ಲ. ಬೀಚ್ ಸುಂದರ. ಇವರೆಂತೆಲ್ಲ ತೆಗೆದು ಕೊಡ್ತಾರೆ ಈಗ ನೋಡ್ಬೇಕು. ಪರ್ಸ್ ಬಿಟ್ಟು ಬಂದಿದ್ದಾರೆ ಫಸ್ಟಿಗೆ ಪ್ಲಾನ್ ಮಾಡಿ. ನನ್ನ ಮಕ್ಕಳಿದ್ದಾರೆ, ಸೊಸೆ ಇದ್ದಾರೆ, ಮತ್ತೆ ನಮಗೆ ಪರ್ಸ್. ಸೊಸೆ ಮತ್ತು ಇವರು ಸೇಮ್ ಅನ್ಎಂಪ್ಲಾಯ್. ಅಮ್ಮ ತಾಯಿ ಮಾಡುದು ಗಂಡನ ಹತ್ರ. ಮತ್ತು ಇಲ್ಲೊಬ್ಳು ಇದ್ದಾಳೆ ಮಹಾರಾಣಿ. ಅವಳಿಂದ ಏನಾದರೂ ಸಿಗ್ಬೋದು ನಮಗೆ. ಅದೇ ಆಸೆಯಲ್ಲಿ ಬಂದದ್ದು ಈಗ. ಅವಳೇನಾದರೂ ಬೇಕು ಅಂತ ಹೇಳಿದರೆ ನಮಗೆ ಸಹ ಏನಾದರೂ ಸಿಗ್ಬೋದು. ನೋಡಿ ನಮ್ಮೂರ ಮಾವಿನಕಾಯಿ. ಮಾವಿನಕಾಯಿ ಉಂಟು. ಇದು ಕಳ್ಳತಿ ಮೊದಲೇ. ಊರಲ್ಲಿ ಯಾರಾದರೂ ಇವರನ್ನು ನೋಡಿದ್ರೆ ಓಡಿಸಿ ಮಾವಿನಕಾಯಿ ಎಲ್ಲ ಕಳ್ಳತನ ಮಾಡಿ. ಎಷ್ಟೋ ದಿನ ಆಗಿತ್ತು ಗೊತ್ತಾ ಬೀಚಿಗೆ ಹೋಗದೆ. ದಿನ ಅನ್ನೋದಕ್ಕಿಂತ ವರ್ಷನೇ ಆಗಿತ್ತು ಅಂತ ಅನಿಸುತ್ತೆ. ಅದು ಅಲ್ಲದೆ ನನಗೆ ಈ ಬೀಚ್ನು ಅಂತ ಹೇಳಿದ ತಕ್ಷಣವೇ ನೆನಪಾಗೋದು ನಮ್ಮ ಚೈಲ್ಡ್ಹುಡ್ ಡೇಸ್. ನಿಮಗೆ ಗೊತ್ತಾ, ನಾವು ಚಿಕ್ಕವರಿದ್ದಾಗ ಒಂದು ಮನೇಲಿದ್ವಿ. ಆ ಮನೆಯಿಂದ 2 ನಿಮಿಷ ನಮಗೆ ಡಿಸ್ಟೆನ್ಸ್ ಬೀಚ್ಗೆ. ನಾವು ಆಲ್ಮೋಸ್ಟ್ ಯಾವತ್ತೂ ಸ್ಕೂಲಿಂದ ಬಂದು ಬೀಚಿಗೆ ಹೋಗ್ತಾಯಿದ್ವಿ. ಅಲ್ಲಿ ಆಟ ಆಡಬೇಕಾದ್ರೆ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ಲಾಸ್ಟಿಗೆ ಕೊನೆಗೆ ಅಮ್ಮ ಬಂದು ಬೈದು ಹೊಡೆಯೋ ತನಕನೂ ಬರ್ತಿದ್ರು ಒಂದೊಂದು ಸಲ ಸಿಟ್ಟು ಬಂದರೆ. ಅಂದರೆ ಅವರಿಗೆ ಭಯ, ಪಾಪ ಮಕ್ಕಳು ನೀರು ಹತ್ರ ಹೋದರೆ ಹೇಗೋ ಏನೋ ಅಂತ. ನಮಗೆ ಚೆಲ್ಲಾಟ ಅಂತ ಹೇಳ್ತಾರಲ್ಲ ಆ ಥರ ಹೋಗ್ತೀವಿ. ನಡ್ಕೊಂಡು ಹೋಗೋದು ಸೀದಾ. ಅಷ್ಟು ಖುಷಿಯಾಗ್ತಿತ್ತು. ಆ ಡೇಸ್ನ ನೆನ್ಪು ಮಾಡಿಕೊಂಡ್ರೆ ಇನ್ನೊಂದು ಸಲ ಲೈಫ್ ಬೇಕು ಅಂತ ಅನಿಸುತ್ತೆ. ಹಾಗೆ ಇದೀಗ ಅಂಶಿಗೆ ಫಸ್ಟ್ ಟೈಮ್ ಅವಳು ಬೀಚಿಗೆ ಬರೋದು. ಅವಳಿಗೂ ತುಂಬ ಖುಷಿಯಾಗಿತ್ತು. ಇಲ್ಲಿಂದ ಬಂದ ನಂತರ ಎಲ್ಲಿ ಹೋಗಬೇಕಾದ್ರೂ ಬೀಚಿಗೆ ಹೋಗೋಣ ಅಂತ ಹೇಳ್ತಾ ಇದ್ಲು. ಫುಲ್ ಎಂಜಾಯ್ ಮಾಡಿದ್ಲು ಅವಳಂತೂ. ಮೊದಲೇ ಮಕ್ಕಳಿಗೆ ನೀರಂದರೆ ಇಷ್ಟ. ಈ ಥರ ನೀರಲ್ಲಿ ಆಟ ಆಡಬೇಕಾದ್ರೆ ಇನ್ನೂ ಖುಷಿಯಾಗುತ್ತೆ ಅವರಿಗೆ. ಆವಾಗ ಅಮ್ಮ ಯಾಕೆ ಬೈತಿದ್ರು ಅಂತ ಇವಾಗ ಗೊತ್ತಾಗುತ್ತೆ. ಯಾಕಂದರೆ ಅಂಶಿ ಸ್ವಲ್ಪ ಮುಂದೆ ಹೋಗಬೇಕಾದ್ರೆ ನೀರು ಹತ್ರ ನನಗೆ ಭಯ ಆಗ್ತಿತ್ತು. ಹಿಂದ್ಗಡೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೆ ನಾನು. ಲೈಫಲ್ಲಿ ಹಾಗೆ ಅಲ್ವಾ, ಎಲ್ಲನೂ ಎಕ್ಸ್ಪೀರಿಯನ್ಸ್ ಆದ ನಂತರನೇ ಗೊತ್ತಾಗೋದು. ಎಂತ ಹಂಗೆಲ್ಲ ಸಿಗಲ್ಲ. ಮಂಚಿ ಹುಡುಗಿಲ್ಲ ಕೈಗನ್ನ
ಅನ್ಶಿ ಬೀಚ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂಚಿದ್ದು ಬೀಚಲ್ಲಿ ಫಸ್ಟ್ ಟೈಮ್ ತಲೆಗಿಲ್ಲ ಅಂಚಿ ತಲೆ ಫಸ್ಟ್ ಅಂಚಿದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್. ಅಂಚಿಗೆ ಫುಲ್ ಖುಷಿ ಆಗ್ತಾ ಉಂಟು ನೀರಲ್ಲಿ ಆಟ ಆಡಿ. ಫಸ್ಟ್ ಟೈಮ್ ಬಂದದ್ದು ಬೀಚ್ಗೆ. ನೋಡಿ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ. ಇಲ್ಲ ನಾವು ಇಷ್ಟು ಟೈಮ್ ಆಯ್ತು ಬೀಚಿಗೆ ಬರದೆ ಅಲ್ಲ. ಇದರ ಮೇಲೆ ಜಂಪ್ ಮಾಡಿ ಇದನ್ನು ಒಟ್ಟಿಸ್ಬೇಕು. ನಾವು ಇದನ್ನೆಲ್ಲ ಸಣ್ಣದಿರುವಾಗ ಮಾಡಲಿಲ್ಲ. ಈ ಇದೀಗ ಬೀಳುವ ಇದರಲ್ಲಿ ಸುರಂಗ. ಗಾಳಿಲ ಸೇರಿ ಬಂದು ನೀರು ಬಂದು ಎಂತ ಮಾಡ್ತಾರೆ ನೋಡ್ಬೇಕೀಗ ಲಾಸ್ಟಿಗೆ ಏನೇ ಆಗ್ತದೆ ಅಂತ. ಅದರಿಂದ ಮಟ್ಟಿಗೆ ಈಗ ಇದ್ರ ಮೇಲೆ ಜಂಪ್ ಮಾಡುವ. ನಾವು ಇದನ್ನು ಮಾಡ್ತಿದ್ವಿ ಸಣ್ಣದಿರುವಾಗ. ಇದನ್ನು ಮಾಡ್ತೇವೆ. ಇನ್ನೇನು ನಾಳೆ ರಿಟರ್ನ್ ಹೊರಡಬೇಕು ಬ್ಯಾಂಗ್ಳೂರಿಗೆ. ಬಂದು ಆಲ್ಮೋಸ್ಟ್ 15 ಡೇಸ್ ಆಗಿದೆ. ಮನೇಲಿ ಬೇಜಾರು, ಅಜ್ಜ ಅಜ್ಜಿಗೆ ಎಲ್ರಿಗೂ ಬೇಜಾರಾಗ್ತದೆ ಮೊಮ್ಮಗಳನ್ನ ದೂರ ಕಳಿಸ್ಬೇಕು ಅಂತ ಹೇಳಿ. ಈವನ್ ನಮಗೂ ಕೂಡ ಅಷ್ಟೇ, ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಡ್ತೀವಿ. 2-3 ಡೇಸ್ ಆದರೂ ಬೇಕು ಇನ್ನು ಸೆಟ್ ಆಗಲಿಕ್ಕೆ ಅಲ್ಲಿ ಹೋಗಿ. ಏನೂ ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಇರುತ್ತೆ, ಅದನ್ನು ನಡೆಸ್ಕೊಂಡು ಹೋಗೋದೇ ಜೀವನ ಅಲ್ವಾ. ಓಕೆ, ಹಾಗಾದರೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಏನಾದರೂ ಪ್ರೀತಿಯಿಂದ ಹೇಳಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಕೂಡ ಮಾಡ್ಬೋದು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಆಲ್.